ನನ್ನ ಮಗಳ ಹೆಸರು ಸಿಂಚನ ಅಂತ. ಈಗ 6ನೇ ಕ್ಲಾಸ್ಗೆ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೇಕು. 2ನೇ ಮಗಳು ಭವ್ಯ ಅಂತ 3ನೇ ಕ್ಲಾಸ್ಗೆ ಇದು ಮಾಡಿಸ್ಬೇಕು. ನಾವು LKG ಇಂದ UKG ವರೆಗೂ ಅಲ್ಲೇ ಕಂಟಿನ್ಯೂ ಮಾಡಿರೋದು. ಇವರು ಏಕಾಏಕಿ ಪೇರೆಂಟ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಮಾಹಿತಿ ಕೊಟ್ಟಿಲ್ಲ. ಈ ತರ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಮಾಡ್ತಿದ್ದೀರಿ ಅಂತ ಏನು ಹೇಳಿ, ನಾವು ಕನ್ನಡ ಶಾಲೆ ಉಳಿಬೇಕು ಅಂದ್ಬಿಟ್ಟು ನಾವು ಪ್ರೈವೇಟ್ ಶಾಲೆಗೆ ಸೇರಿಸೋರು ಸಹ ಗೌರ್ಮೆಂಟ್ ಶಾಲೆಗೆ ಸೇರಿಸ್ಕೊಂಡು ಇಷ್ಟು ವರ್ಷ ಪಾಠ ಮಾಡ್ಕೊಂಡು ಬರ್ತಾವ್ರೆ. ಇವರು ಯಾರಿಗೂ ಏನು ಮಾಹಿತಿ ಕೊಟ್ಟಿದ್ರೆ 25ನೇ ತಾರೀಕು ಬಂದ್ಬಿಟ್ಟು TC ಕೊಡ್ತೀನಿ, ಬೇರೆ ಶಾಲೆಗಳಿಗೆ ಸೇರಿಸಿ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಮಿಸ್ಗಳನ್ನ ಕೇಳಿದಾಗ ಏನಂದ್ರೆ ಅದು ಪ್ರಿನ್ಸಿಪಾಲ್ ಅವರು ಶನಿವಾರ ಬರ್ತಾರೆ, ಭೇಟಿ ಆಗ್ತಾರೆ ಅಂತ ಹೇಳಿ ಮತ್ತೆ ಶನಿವಾರ ಹೋಗಿದ್ವಿ ನಾವು. ಸ್ಕೂಲ್ ಹತ್ರ ಯಾರು ಬಂದಿರ್ಲಿಲ್ಲ. ಮತ್ತೆ 25ನೇ ತಾರೀಕು ಹೇಳಿದ್ದಾರೆ. ಇನ್ನ ಏನು ಫೈನಲ್ ಡಿಸಿಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. SLC ವರ್ಗು ಕಂಟಿನ್ಯೂ ಮಾಡ್ತೀವಿ ಅಂತ ಕನ್ನಡ ಕಟ್ತಾ ಇದ್ದಾರೆ. ಈಗ ಪ್ರೈವೇಟ್ ಶಾಲೆ ಅಂತ ನಮಗೆ ಮಾಹಿತಿ ಬಂದೈತೆ. ಅದಕ್ಕೋಸ್ಕರ ನಾವು ಈ ಜಾಗೃತಿಗೆ ಒಂದು ಮಾಹಿತಿ ಮೂಡಿಸ್ಬಿಟ್ಟು ಮುಂದೆ ಏನು ಈ ತರ ಸಮಸ್ಯೆ ಆಗ್ಬಾರ್ದು, ಕನ್ನಡ ಭವನ ಉಳಿಬೇಕು, ಕನ್ನಡ ಶಾಲೆ ಉಳಿಬೇಕು ಅಂದ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ. ಸರ್ ಪ್ರೆಸೆಂಟ್ ಒಂದು 280 ಚಿಲ್ಲರೆ ಮಕ್ಕಳಿದೆ ಸರ್. ಇಲ್ಲ ಸರ್, ನಾವು ಮುಚ್ಚೋದಕ್ಕೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಕನ್ನಡ ಶಾಲೆ ಉಳಿಬೇಕು ಅಂದ್ಬಿಟ್ಟು ನಾವು ಇಷ್ಟು ಹೋರಾಟ ಮಾಡ್ತೀವಿ. ಎಲ್ಲಾ ಪೇರೆಂಟ್ಸ್ಗೂ ಮಾಹಿತಿ ಕೊಡ್ತೀವಿ, ಯಾರನ್ನೂ ಕರ್ಸಿಲ್ಲ ಇಲ್ಲಿ. ಇದಕ್ಕೆ ನಾವು ಅದಕ್ಕೆ ಏನ್ ಬೇಕಾ ಸಂಬಂಧಪಟ್ಟಂಗೆ ನಾವು ಮುಂದೆ ಹೋರಾಡ್ತೀವಿ ಸರ್. ಕನ್ನಡ ಶಾಲೆ ಉಳಿಬೇಕು ಅನ್ನೋದು. ಇಲ್ಲ ಸರ್, ನಮ್ಗೆ ಕನ್ನಡ ಮೀಡಿಯಮೇ ಬೇಕಲ್ವಾ. ಇವಾಗ ಪ್ರೈವೇಟ್ ಶಾಲೆಗೆ ಸೇರಿಸಿರೋ ಕೆಲವರು ಬಡವ್ರ ಬಗ್ಗೆ ಇದ್ದಾರೆ, ಸೇರ್ಸೋದಕ್ಕಾಗಲ್ಲ. ಎಲ್ಲಾ ತರ ಸಮಸ್ಯೆಗಳಿದೆ ಸರ್ ಅಲ್ಲಿ. ಅದಕ್ಕೋಸ್ಕರ ನಾವು ಕನ್ನಡ ಶಾಲೆನ ಆಯ್ಕೆ ಮಾಡ್ಕೊಂಡು ಎಷ್ಟೋ ಪ್ರೈವೇಟ್ ಶಾಲೆಗಳು ಸೇರಿಸ್ತಾ ಇದ್ರು ಸಹ ಗೌರ್ಮೆಂಟ್ ಶಾಲೆಗೆ ನಾವು ಸೇರಿಸಿದ್ದೀವಿ ಸರ್. ಹೌದು ಸರ್, ಖಂಡಿತ. ಮಧು ಸರ್.